ಗೌರಿ, ನೀನ್ ಇದು ಕಣ್ಣು ಮುಚ್ಕೊಂಡು ಒಪ್ಕೋಬಹುದು ಕಣೆ. ಬೇಡಮ್ಮ, ಇದು ಬಹಳ ರಿಸ್ಕು. ಆಮೇಲೆ ಒಂದ್ ಮಾಡಕ್ ಹೋಗಿ ಒಂದಾಗೋಗ್ಬಿಟ್ರೆ ಕಷ್ಟ. ಅಯ್ಯೋ ಪೆದ್ದು, ಈ ತಮಾಷೆಗಾದ್ರೂ ನಿನ್ಗ್ ಲಾಭನೇ, ಸೀರಿಯಸ್ ಆದ್ರೂ ನಿನ್ಗ್ ಲಾಭನೇ. ಬಾಯಿ ಮುಚ್ಕೊಂಡು ಒಪ್ಕೋ. ಅದು ಹೇಗೆ? ಇದು ಕೇವಲ ನಾಟಕದಲ್ಲೇ ಮುಗೀತು ಅಂತ ಇಟ್ಕೋ. ನಿನಗ್ ಆಪರೇಷನ್ ದುಡ್ಡು ಸಿಕ್ಕತ್ತೆ. ಸೀರಿಯಸ್ ಆಗಿ ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಂಡ್ರು ಅಂತ ಇಟ್ಕೋ. ಅವ್ನೇನೇ ಆಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ನೀನೇ ಯಾಕೆ? ಸ್ಟಾಪ್. ನಂದೇನಿದ್ರು ಟಚ್ ಅಂಡ್ ಗೋ ಅಂತ ನಾಟಕ ಆದ್ರೆ ಮಾತ್ರ. ನೀನ್ ಅವನ ಜೊತೆ ಫೋಟೋ ತೆಗೆಸ್ಕೋ. ಮುಂದಿನ ದಿನ ನಾನ್ ನೋಡ್ಕೋತೀನಿ. ನೋಡ್ದೇನೆ ವಿಶಾಲು, ಒಬ್ಬನೇ ಮಗ ಅಂತ ಮುದ್ರಿಂದ ಬೆಳೆಸೋದಿಕ್ಕೆ ಇವನ್ ಕೊಟ್ಟಿರೋ ಕಾಣಿಕೆನಾ? ನಾನು ಆವತ್ತೇ ಬಡ್ಕೊಂಡೆ, ಇದ್ದ ಮಗ ನಮ್ ಕಣ್ಮುಂದೆ ಇರ್ಲಿ ಅಂತ. ಕೇಳಿದ್ರ ನನ್ ಮಾತು? ಪರವಾಗಿಲ್ಲ ಬಿಡೆ, ಇಲ್ಲಿ ಭಯೋತ್ಪಾದಕರ ಕಾಟ, ತಾಯ್ನಾಡಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಲಿ ಅಂದ್ರಿ. ಅವನಲ್ಲಿ ಹೋಗಿ ಮಾಡಿದ್ದೇನು? ಯಾವ್ದೋ ಅವ್ನ ಹುಡುಗಿನ ಗಂಟು ಹಾಕೊಂಡ ತಿರುಪ್ತಿಗೆ ಹೋಗಿ ತಾಳಿ ಕಟ್ಕೊಂಡ್ ಬಂದ. ನಿನ್ನ ಭಾಗಕ್ಕೆ ನಾವೆಲ್ಲ ಸತ್ತು ಹೋಗಿದ್ವೇನೋ. ನೀವು ನಿಮ್ ತಂಗಿ ಮಗಳು ಆ ಕೋಡಂಗಿನ ನನಗ್ ಕಟ್ಟಕ್ ನೋಡಿದ್ರಿ. ಅದಕ್ಕೆ ನಾನ್ ಮೊದ್ಲು ಮದುವೆ ಮಾಡ್ಕೊಂಡು ಆಮೇಲೆ ನಿಮಗ್ ತಿಳಿಸಿದ್ದು. ಯಾಕೆ? ಮಗು ಆದ್ಮೇಲೆ ತಿಳಿಸ್ಬೇಕಾಗಿತ್ತು. ಇನ್ನೇನದು ಆಗೋದ್ರಲ್ಲಿದೆ. ಥೂ ಪಾಪಿ, ಈ ಮಾತು ಹೇಳೋಕ್ ನಿಂಗೆ ನಾಚಿಕೆ ಆಗೋದಿಲ್ಲ? ನಾಚಿಕೆ ಯಾಕಮ್ಮ? 21ನೇ ತಾರೀಕು ಬೆಂಗಳೂರಿನಲ್ಲಿ ರಿಸೆಪ್ಷನ್ ಇಟ್ಕೊಂಡಿದೀನಿ. ನೀವು ಬಂದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ನೀವ್ ಅವತ್ ಬೆಂಗಳೂರಿಗೆ ಬಂದ್ರೆ ಫೋನ್ ಮಾಡಿ ಜಾಗ ಎಲ್ಲಿ ಅಂತ ತಿಳಿಸ್ತೀನಿ, ಬಂದ್ಬಿಡಿ ಅಷ್ಟೇ. ಗುಡ್ ಬಾಯ್. ತಾಳಿ ಕಟ್ಟದೆ ಸಪ್ತಪದಿಯ ತುಳಿಯದೆ ಗೌರಿ ಜನರ ಮುಂದೆ ವಧು ಆದಳು. ಮದುವೆ ಎನ್ನುವ ಕಪಟ ನಾಟಕದಲ್ಲಿ ಗೌರಿ ಒಬ್ಬ ಪಾತ್ರಧಾರಿಯಾದಳು. ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಸ್ಟರ್ ಚಂದ್ರಮೌಳಿ. ಸಾಕ್ ಸುಮ್ನೆರೋ, ಇದೇ ನಿಜವಾದ ಮದ್ವೆನೇನು? ಗೌರಿ, ಮೀಟ್ ಮೈ ಫ್ರೆಂಡ್ ಮಧು, ಅ ಬಿಗ್ ಇಂಡಸ್ಟ್ರಿಯಲಿಸ್ಟ್. ಕಲ್ಕತ್ತಾನಲ್ಲಿ ಸೆಟ್ಲ್ ಆಗಿದ್ದಾನೆ. ಹಲೋ, ನಮಸ್ಕಾರ. ಇಂಥ ಒಳ್ಳೆ ದಂತದ ಬೊಂಬೆ ಸಿಕ್ಕಿರ್ಬೇಕಾದ್ರೆ ಹುಡುಗಾಟದ ಮದ್ವೆ ಹಾಕೋ, ನಿಜವಾದ ಮದ್ವೆನ ಮಾಡ್ಕೋ. ನನ್ನಂತವನಾಗಿದ್ರೆ ಅವಳು ಹಾರ್ಟ್ ಪೇಷಂಟ್. ಇರ್ಲಿ ಬಿಡೋ, ಇಂಥವ್ಳು ಸೇವೆ ಮಾಡ್ಕೊಂಡಿದ್ರೆ ಸಾಕು. ಇಂಥ ಹೆಂಡತಿ ಸಿಕ್ಕೋದುಂಟ? ಲೋ ಮಧು, ಗುಂಡ್ರೆಡಿ ಬಾರೋ. ನನ್ ಗುಂಡು ನನ್ ಕಾಯ್ತಾ ಇದೆ. ಏಯ್ ಹುಷಾರಮ್ಮ, ಜಾಸ್ತಿ ಕುಡ್ದು ಎಲ್ಲಾರು ಮಲ್ಕೊಂಡ್ಬಿಡ್ಬೇಡ. ಟೇಕ್ ಕೇರ್. ಕುಡಿಯೋದು ನನಗ್ ಗೊತ್ತಾಗತ್ತೆ, ಮುಂದಿನ ನನಗೇನ್ ಗೊತ್ತಾಗತ್ತೆ. ಕ್ಯಾರಿಯಾ. ಹಾಯ್ ಗೌರಿ. ಹಲೋ ಸರ್. ಹಲೋ. ನಿಮ್ಮ ದಾಂಪತ್ಯ ಜೀವನ ಹಾಲು ಸಕ್ಕರೆಯಂತೆ ಮಧುರವಾಗಿರ್ಲಿ. ಅದ್ ಸಾಧ್ಯ ಇಲ್ಲ ಬಿಡು. ಏನ್ ಸರ್, ನಾವಿನ್ನ ಎಷ್ಟೊತ್ತು ಅಂತ ಹೀಗೆ ನಿಂತಿರೋದು? ನಿಮ್ ತಂದೆ ತಾಯಿ ಬರ್ಲೇ ಇಲ್ಲ. ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಮ್ಮಪ್ಪ ತುಂಬಾ ಸಂದೇಹದ ವ್ಯಕ್ತಿ. ನಾನ್ ಹೇಳಿದ್ ನಿಜಾನೋ ಸುಳ್ಳು ಅಂತ ನೋಡಕ್ಕಾದ್ರೂ ಬರ್ಲೇಬೇಕಾಗಿತ್ತು. ಒಂದ್ ನಿಮಿಷ, ಈಗ ಬಂದ್ಬಿಡ್ತೀನಿ. ಓಕೆ. ಏ ಗೌರಿ, ನೀನೇನು ತಿಳ್ಕೊಳಲ್ಲ ಅಂದ್ರೆ ಸ್ವಲ್ಪ ವೈನ್ ತಗೊಳ್ತೀನಿ. ನೀನೇನ್ ಬೇಕಾರ್ ಮಾಡ್ಕೊಮ್ಮ, ನಿನ್ ಇಷ್ಟ. ನಾನ್ ಯಾವ್ದಕ್ಕೂ ಅಡ್ಡಿ ಬರಲ್ಲ. ಥ್ಯಾಂಕ್ ಯು. ನಡೀರೆ. ಲೋ ಮಧು, ನಮ್ಮ ಅಪ್ಪ ಅಮ್ಮ ಇನ್ನು ಬಂದೇ ಇಲ್ಲ ಕಣೋ. ಅವ್ರು ಬಂದ್ರೆ ಯಾವಾಗಲೂ ಶೇಷಗಿರಿ ರಾಯರ್ ಮನೇಲೆ ಇಳ್ಕೊಳ್ಳೋದು. ಸ್ವಲ್ಪ ಫೋನ್ ಮಾಡಿ ನೋಡ್ತೀಯಾ? ಅಷ್ಟೇ ತಾನೆ, ನೀ ಅಲ್ಲಿರ್ ಹೋಗು. ಓಕೆ, ಥ್ಯಾಂಕ್ ಯು ಮಾ. ಯಾರ್ಗಮ್ಮ ವೈನು? ನನಗೆ. ಸಾರಿ ಫ್ರೆಂಡ್, ನಿಮ್ಮ ಅಪ್ಪ ಅಮ್ಮ ಯಾರು ಬೆಂಗಳೂರಿಗೆ ಬಂದೇ ಇಲ್ಲ. ಛೇ, ನಾವ್ ಆಡಿದ ನಾಟಕ ಎಲ್ಲ ವೇಸ್ಟ್ ಆಗೋಯ್ತು. ಸರಿ, ನಾನೇ ಅಮೃತ್ಸರ್ಗೆ STD ಮಾಡಿ ಬರ್ತೀನಿ.